ದಲಿತರನ್ನ ಹಿಡ್ಕೊಂಡು ಅಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಅದ ರಾಜಕೀಯ ಈಗ ಜಿಲ್ಲಾ ಮಟ್ಟದಲ್ಲಿ ಅಪ್ಲೈ ಮಾಡೋದಕ್ಕೆ ಈಗ ಲೀಡರ್ಶಿಪ್ ತೊಗೊಂಡವ್ರನ್ನ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು. ಅದಕ್ಕೆ ಈ ಒಂದು ಎಲ್ಲ ಬೃಹತ್ ತಂತ್ರಗಾರಿಕೆಗೆ ವಿಶೇಷವಾಗಿ ಲಿಂಗಾಯತರು ಯಾವ ರೀತಿಯಾಗಿ ಪ್ರತಿತಂತ್ರ ಮಾಡ್ಬೋದು, ರಣತಂತ್ರ ಹೂಡ್ಬೋದು ಅನ್ನೋದು ಇನ್ನೂ ಕುತೂಹಲಕಾರಿ ಅದ. ಇಲ್ಲಿ ಅವರಿಗೆ ಹೊರಗೆ ಔಟ್ ಆಗಿಲ್ಲ, ಅವ್ರು ಹೊರಗೆ ಬಂದಿಲ್ಲ, ಅವರು ಯಾವಾಗ ಬರ್ತಾರ ಅನ್ನೋದು ಇವತ್ತು ಮುಖ್ಯ ಪ್ರಶ್ನೆ. ಯಾಕಂದ್ರೆ ದಿನಗಳು ಭಾಳ ಇಲ್ಲ, ಮತ್ತು ಹಂಗಂತೇಳಿ ಸುಮ್ಮನೆ ಕುಳಿತಿದ್ದಾರೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ತೆರೆ ಮರೆಯಲ್ಲಿ ತಮ್ಮದೇನು ಸಾಧ್ಯದ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಬಲ್ಲ ಮೂಲಗಳ ಪ್ರಕಾರ ನಿಶ್ಚಿತ ಅಭಿಪ್ರಾಯ ಇದೆ. ಈಗ ಜೊತೆಗಿದ್ದುಕೊಂಡನ ಕೈ ಕೊಟ್ಟು ಹೋಗುವಂಥ ಒಂದು ಕೆಲಸ ಮಾಡಬಹುದು ಏನೋ ಅನ್ನೋದು ರಾಜಕೀಯದಲ್ಲಿ ನಡೆಯುವಂಥದ್ದನ್ನೇ ಇದು. ಯಾರು ನಂಬುವಂಥ ಸ್ಥಿತಿ ಇದು ಸ್ವತಃ ಸತೀಶ್ ಅವರು ಆ ಮಾತನ್ನು ಒಪ್ಕೊಳ್ತಾರೆ. ಇಲ್ಲಿ ಯಾರು ನಂಬುವಂಥ ಸ್ಥಿತಿ ಹೋಗಿಲ್ಲ, ರಾಜಕೀಯಪ್ಪ ಯಾರು ಬಲ ಹೆಚ್ಚಾಗ್ತದೆ ನೋಡೋಣ ಅನ್ನುವಂಥ ಮಾತು. ಅಂದ್ರೆ ಒಟ್ಟಾರೆಯಾಗಿ ಜಿಲ್ಲೆಯ ರಾಜಕೀಯದ ಮೇಲೆ ಹಿಡಿದು ಸಾಧಿಸೋದಕ್ಕಾಗಿ ಒಂದು ಕಡೆಗೆ ನಮ್ಮ ಸತೀಶ್ ಮತ್ತು ಅವ್ರ ಕುಟುಂಬದವರು, ಇನ್ನೊಂದು ಕಡೆಗೆ ಕತ್ತಿ ಆಗಿರ್ಬೋದು, ಇನ್ನುಳಿದ ಲಿಂಗಾಯತರುಗಳು ಏನೋ ತಮ್ಮ ಪ್ಲ್ಯಾನ್ ಮಾಡ್ಬೋದಾ ಅನ್ನುವಂಥ ಇನ್ನೂ ಕುತೂಹಲದ. ಅದೇನು ನೋಡೋಣ ಯಾವಾಗ ಆಗ್ತದೆ. ಆದರೆ ಒಂದು ಮಾತು ಮಾತ್ರ ಸತ್ಯ, ಬೆಳಗಾವಿ ಮೇಲೆ ಹಿಡಿದು ಸಾಧಿಸಿದರೆ ನಿಶ್ಚಿತವಾಗಿಯೂ ಜಾರಕಿಹೊಳಿ ಕುಟುಂಬಕ್ಕೆ ನಿಶ್ಚಿತವಾಗಿ, ಅದರಲ್ಲೂ ಸತೀಶ್ ಅವರಿಗೆ ಮುಖ್ಯಮಂತ್ರಿ ಆಗುವುದಕ್ಕೆ ಇನ್ನೂ ಹೆಚ್ಚಿನ ಅನುಕೂಲಗಳಾಗ್ತವೆ ಅನ್ನೋದು ಮಾತ್ರ ಪರಮ ಸತ್ಯ. ಅದಕ್ಕಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲಿ ಅವ್ರು ಪ್ರಯತ್ನ ಸಾಕಷ್ಟು ಮಾಡ್ತಾಯಿದ್ದಾರೆ. ಅವ್ರು ಅದರಲ್ಲಿ ಯಶಸ್ವಿ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅಂತೇಳಿ ಈಗಿನ ಮಟ್ಟಿಗೆ ಅನ್ನಿಸ್ತದೆ. ನಾಳೇನೂ ಗೊತ್ತಿಲ್ಲ, ನಾಳೆದ ಬಗ್ಗೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗಳಲ್ಲಿ ವಂದನೆ.